ಪರ್ಚ ಹುಚ್ಚನಂತೆ ಮೈ ಮೇಲೆ ಬಂದು ಎಚ್ಚರ ತಪ್ಪಿ ಮತ್ತೊಬ್ಬರ ಎದುರಿಗೆ ಟೈಪ್ ಮಾಡಿ ಹಾಗೆ ಹೊರಟಿದೆಲ್ಲ ಏಕೆ? ಮೈಯಲ್ಲಿ ಹೊಸಕೋ ಅಥವಾ ದುಡ್ಡಿನ ದುರಂಕಾರ? ದುಡ್ಡಿನ ದುರಂಕಾರ. ನನ್ನ ದುಡ್ಡಿನ ದುರಂಕಾರ ತಗೋಂದು ನೀನೇನು ಮಾಡುವೆ ಮಗನೇ? ಈ ಪ್ರಶಾಂತ್ ಬಂದ ತಕ್ಷಣ ಪ್ರಯಾಂತಕನೇ ಬಂದೇನೆಂದು ನೀನು ಹೋಗುತ್ತಿರುವ ಈ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಬೇಕಾಗಿತ್ತು. ಏನೆಂದರೆ ಕತ್ತೆ ತೂತು ರೊಟ್ಟೆಗಾಗಿ ಜೇನು ಹೊಟ್ಟೆಗಾಗಿ ಮತ್ತೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಿ ಅವರ ಹಾಕಿದ ಅವರ ಎಂಜಲವನ್ನು ತಿಂದ ಬೇದಿರುವ ನಾಯಿ ನೀನು. ಅಂದಾಗ ನಿನ್ನಂತ ಎಂಜಲ ನಾಯಿಗೆ ನಾನು ಹೆದರಿ ನಡೆಯಬೇಕ? ಈ ರಾಯನಿಗೆ ಟಚ್ ಆಗಿದ್ದು ತಪ್ಪಾಯ್ತಂದು ಸಾರಿ ಕೇಳಿಕೊಂಡು ಜೀವ ಸಮೇತ ಹೊರಟು ಹೋಗು. ಏನಾದಿದ್ದರೆ ಸ್ವಾರಿ ಕೇಳಿಕೊಂಡು 25 ಕೊಲೆ ಮಾಡಿ 50 ಹಾಫ್ ಮರ್ಡರ್ ಮಾಡಿ 15 ಬಲಾತ್ಕಾರ ಮಾಡಿ ದಕ್ಕಿಸಿಕೊಂಡಿರುವ ನಾನು ಯಾಕೆ ಚಿತ್ ಈ ಪ್ರಶಾಂತ್ ನಿನ್ನಂತ ನಾರ್ಮಲ್ ಮನುಷ್ಯನ ಕೈಯಿಂದ ಸಾರಿ ಕೇಳಿಕೊಂಡು ಹೋಗಬೇಕಾ? ಸುಮ್ಮನೆ ನಿನ್ನ ಬಾಲವನ್ನು ಮುದುಡಿಸಿಕೊಂಡು ಹೋಗು. ಲೇ ಪರ್ಷ, ನಿನ್ನ ದುಡ್ಡಿನ ದೊಡ್ಡಸ್ತಿಕೆಯನ್ನು ಕೇಳಿ ಓಡಿ ಹೋಗಿ ದಡ್ಡಿ ಒಳಗಡೆ ಅವಿತು ಕುಳಿತುಕೊಳ್ಳಕ್ಕೆ ಕುರಿಯಲ್ಲಲೇ ಈ ರಾಯನ. ನಿಮ್ಮಂತ ದುಷ್ಟರ ಪಂಜರವನ್ನು ಮುರಿದು ಗುಂಡ ಪ್ರಚಂಡ ನಾನೇ ಎಂದು ಕೆಂಡದಂತೆ ಮಾತನಾಡುತ್ತಿರುವ ನಿಮ್ಮ ದಂಡ ಪಿಂಡ ದೇವನ ಹರಿಯುತ್ತಿರುವ ಹುಲಿ ಹುಲಿ ರಾಯ. ಹುಲಿ ರಾಯ, ಹುಲಿ ಎಂದು ಹುಮ್ಮಸಿನಿಂದ ಮಾತನಾಡಬೇಡಲೇ ಕತ್ತೆ. ನೀನು ನಿನ್ನಂತ ಗಂಡನೇ ಹಮ್ಮೇರನಾದರೆ ಈ ಪ್ರಶಾಂತನ ಕೈಯಿಂದ ನಿನ್ನ ಪ್ರಾಣವನ್ನು ಪಾರು ಮಾಡಿಕೊಂಡು ಹೋಗು. ಆವಾಗ ಗೊತ್ತಾಗುತ್ತದೆ ನಿನ್ನ ತಾಕತ್ತು. ತಾಕತ್ತು ಲೇ ಪರ್ಷ, ಮತ್ತೊಬ್ಬರ ಮನೆ ಎಂಜಲ ತಿಂದು ಬೆಳೆದಿರುವ ನಾಯಿ ನೀನು. ಈ ರಾಯಿನ ತಾಕತ್ತು ಕೇಳುವಷ್ಟು ಧೈರ್ಯ ಬಂದಿತ್ತಾ ಮಗನೇ? ಹರ ಮುನಿದರೆ ಗುರು ಕಾಯುವನು ಎನ್ನುವ ಹಾಗೆ ಇದುವರೆಗೂ ನನ್ನ ಮನಸ್ಸು ನಿನ್ನನ್ನು ಕೊಲೆ ಮಾಡೊಂದು ಎಷ್ಟೋ ಒತ್ತಾಯ ಮಾಡುತ್ತಿತ್ತು. ಬಟ್ ನನ್ನ ಆತ್ಮ ಓದಕ್ಕೆ ಅವಕಾಶ ಕೊಡಲಿಲ್ಲ. ಬಡವರ ಮನೆಯನ್ನು ಕೊಳ್ಳೆ ಹೊಡೆದು ಸತ್ಯ ನ್ಯಾಯ ನೀತಿ ಎಂಬ ಪದಕ್ಕೆ ಮಣ್ಣು ಹಾಕಿ ಸತ್ಯವಂತರ ರಕ್ತವನ್ನು ಕುಡಿದು ಕೋಣದಂತೆ ಕೊಬ್ಬೇರಿದ ನನ್ನ ದೇವನು ಹರಿದು ನಾಯಿನರಿಗೆ ಹಾಕಲಿಲ್ಲ. ನಾನು ಹಾಲು ಮತದ ಹುಲಿನೇ ಅಲ್ಲ. ಹಾಲು ಮತದ ಹುಲಿ ಏ ರಾಯ, ಇದೇ ರೀತಿ ಮದನ್ ಕುಮಾರ್ ಕಣಿವೆ ಎಂಬ ವ್ಯಕ್ತಿ ಹೆಂಗೆಟ್ಟ ಹುಲಿ, ಹುಲಿ ಹೆಪ್ಪುಲಿ, ಜಗ ಮೆಚ್ಚಿದ ಹುಲಿ ಎಂಬ ಹಲವಾರು ನಾಮಕೀತೆಯನ್ನು ಪಡೆದುಕೊಂಡು ದೇವರು ಕೊಟ್ಟ ಆಯುಷ್ಯವನ್ನು ಪೂರ್ತಿಗೊಳಿಸದೆ ನಡು ಮಧ್ಯದಲ್ಲಿ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟು ಹೋದ. ಅದೇ ರೀತಿ ನೀನು ಆ ಕೈಲಾಸದೊಡೆಯನಾಗಬೇಕಾದರೆ ನನ್ನನ್ನು ಎದುರು ಹಾಕಿಕೋ. ಏನೆಂದರೆ ಮಗನ ಪರ್ಷ, ಮದನ್ ಕುಮಾರ್ ಕಣಿವೆ ಹೆಸರು ಕೇಳಿದ ತಕ್ಷಣ ಕಲಾವಿದರ ಮೈ ಚುಂಬೆನ್ನುವುದು. ಹುಲಿಯಾಗಿ ಹುಟ್ಟಿದವನು, ಹುಲಿಯಾಗಿ ಕೋಣೆ ಉಸಿರೆಳೆದವನು. ಇನ್ನು ನಿಮ್ಮಂತ ಕೆಟ್ಟವರನ್ನು ಸಂಹಾರ ಮಾಡುವುದಕ್ಕಾಗಿ ಹುರಿಗಣ್ಣಿನ ಹುಲಿಯಾಗಿ 21ನೇ ಶತಮಾನದ ರಕ್ತರಾತ್ರಿಯನ್ನು ಹರಿಸಲು ಹುಟ್ಟಿ ಬರುವೆನೆಂದು ಎದೆ ತಟ್ಟೆಯದ ನಾಯಕರು ಮದನ್ ಕುಮಾರ್ ಕಣಿವೆ. ಏನೆಂದೇ ತನ್ನ ಆಯಸ್ಸನ್ನು ಪೂರ್ಣಗೊಳಿಸದ ಕೈಲಾಸ ಸೇರಿಕೊಂಡೆಂದು ಅಹಂಕಾರದಿಂದ ಬಗಳಿದೆಯಲ್ಲ, ಇಂದು ನೀನು ಕೂಡ ಅದೇ ಕೈಲಾಸಕ್ಕೆ ಹೋಗಿ ಅದೇ ಮದನ್ ಕುಮಾರ್ ಕಣಿ ಪಾದ ಸೇವೆಯನ್ನು ಮಾಡು. ಸಾಯಿಲೇ ಮಗನೇ. ಬೇಡ ರಾಯಣ್ಣ, ನನ್ನನ್ನೇನು ಮಾಡಬೇಡ.
ಹೇಗಾದರೂ ಮಾಡಿ ಇವನ ಕೈಯಿಂದ ನಾನು ಪಾರಾಗಲೇಬೇಕು. ಮುಂದೆ ಪ್ರಸಂಗ ಬಂದಾಗ ನೋಡಿಕೊಂಡರಾಯ್ತು. ಬೇಡರೇ, ನನ್ನನ್ನೇನು ಮಾಡಬೇಡ, ನಾನು ಎಂದಿಗೂ ನಿನ್ನ ಎದುರು ನಿಲ್ಲಲಾರೆ. ಬರ್ರೆ ಪ್ರಶಾಂತ್, ರಾಮನ ಸಾಮ್ರಾಜ್ಯವನ್ನು ರೌಡಿ ಸಾಮ್ರಾಜ್ಯವನ್ನಾಗಿ ಮಾಡಿ ದಾದಾಗಿರಿ ಗುಂಡಾಗಿ ನನ್ನ ಜೀವನದ ಗುರಿ ಎಂದು ಹೆದರುವ ಜನರನ್ನು ಹೆದರಿಸಿ ಬಡವರ ಬದುಕಿನ ಚೆಲ್ಲಾಟ ನಡೆಸುತ್ತಿದ್ದೆಯಲ್ಲ ಆ ಕತ್ತೆ. ನಿಮ್ಮ ಅಟ್ಟಹಾಸವನ್ನು ನಾನು ಮೆಟ್ಟಿ ಮೆರೆದು ನಿಮ್ಮ ಕೆಟ್ಟ ದೇವನ ಕಟ್ಟಿ ಯಮನ ಪಟ್ಟಕ್ಕೆ ಮುಟ್ಟಿಸದಿದ್ದರೆ ನನ್ನ ಹೆಸರು ರೊಚ್ಚಿಗೆ ರಾಯಣ್ಣನೇ ಅಲ್ಲ. ಕನಕ, ನನಗೆ ಏಕೆ ಹೊಟ್ಟೆ ಹಸುವಾಗಿಲ್ಲ, ನೀನು ಹೋಗಿ ಊಟನ ಮಾಡಿಕೊ. ಏನ್ರಿ ಇದು? ನಾನು 2 ದಿನದಿಂದ ನೋಡ್ತಾನೆ ಇದ್ದೀನಿ, ಸರಿಯಾಗಿ ಊಟನ ಮಾಡ್ತಾ ಇಲ್ಲ. ಯಾಕ್ರಿ? ಆಕಾಶವೇ ಕಳಿಸಿ ಮೈ ಮೇಲೆ ಬಿದ್ದಂತೆ ಮಾತನಾಡ್ತಿದ್ರಿ. ಯಾಕ್ರಿ? ಏನಾಗಿದ್ರಿ ನಿಮ್ಗೆ? ಏನಾಗಿದೆ ಎನ್ನುವುದು ಏನಿದೆ ಕನಕ, ಹೊರಲಾರದ ಭಾರವನ್ನು ಹೊತ್ತು ಆ ಭಾರದ ನೋವನ್ನು ತಾಳುವ ಶಕ್ತಿ ನನಗಿಲ್ಲ ಕನಕ, ನನಗಿಲ್ಲ. ಯಾವಾಗ ಹೊತ್ತ ಭಾರವನ್ನು ಕೆಳಗಿಸು ಎಂಬಲ್ಲಿಂದ ಮನವೊಂದು ಕೊರದು ಕತ್ತರಿಸಿ ತಿನ್ನುತ್ತದೆ ಕನಕ, ಕತ್ತರಿಸಿ ತಿನ್ನುತ್ತದೆ. ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಕನಕ, ಮೊನ್ನೆ ವೆಂಕಟರೆಡ್ಡಿ ನನ್ನನ್ನು ಮನೆಗೆ ಕರೆಸಿ ನಿನ್ನ ತಂದೆ ಮಾಡಿ ಸಾಲವನ್ನು ಕೊಟ್ಟು ಹೋಗ್ತೀಯೋ ಅಥವಾ ಕಟ್ಟಿ ಉಸಲಿ ಮಾಡಲಿ ಎಂದು ಕೆಟ್ಟ ಕೆಟ್ಟ ಶಬ್ದಗಳನ್ನು ಮಾತನಾಡಿದ. ಅವನಾಡಿದ ಮಾತ ನನ್ನ ತಂದೆ ಮಾಡಿದ ಸಾಲವನ್ನು ಮರಳಿ ಅವನ ಕೊರಳಿಗೆ ಕಟ್ಟಬೇಕೆಂದರೆ ಕನಕ, ಹೊಟ್ಟೆಯಲ್ಲಿದ್ದ ಸಿಟ್ಟು ರೆಟ್ಟೆಯಲ್ಲಿ ಇಲ್ಲದಂತಾಯಿತು ಕನಕ, ರೆಟ್ಟೆಯಲ್ಲಿ ಇಲ್ಲದಂತಾಗಿದೆ. ರೀ, ಏನ್ ಹೇಳ್ತಾ ಇದ್ದೀರಿ ನೀವು? ನಿಮ್ಮ ತಂದೆಯವರು ಸಾಲ ಮಾಡೋದು ಆ ವೆಂಕಟರೆಡ್ಡಿ ಹತ್ರ? ಇಲ್ಲ ರೀ, ಇಲ್ಲ, ಇದು ಸುಳ್ಳು ರೀ. ನಿಮ್ಮ ತಂದೆ ಮತ್ತೊಬ್ರ ಹತ್ರ ಯಾವತ್ತಿಗೆ ಹೋಗಿ ಕೈ ಚಾಚುವರಲ್ಲ. ಎಲ್ಲ ಗಂಡಸರಿಗೆ ಉಪವಾಸ ಬಿದ್ರು ಗಂಡಸಾಗಿ ದುಡ್ದು ತಿನ್ನೋಣ ಅಂತ ಬಾಳಿದವರು. ಇಲ್ಲ ರೀ, ನಿಮ್ಮ ತಂದೆಯವರು ಸಾಲ ಮಾಡಲು ಸಾಧ್ಯವೇ ಇಲ್ಲ ರೀ, ಸಾಧ್ಯವೇ ಇಲ್ಲ. ನನಗೂ ಕೂಡ ಹಾಗೆ ಅನ್ಸುತ್ತೆ ಕಣಕ್ಕ. ಆದರೆ ಏನು ಮಾಡುದು, ಸಾಕಷ್ಟು ಸುಳ್ಳು ಸಾಕ್ಷಿ ಹುಟ್ಟಿಸಿ ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ನನ್ನ ತಂದೆ ಮಾಡಿದ ಸಾಲವೆಂದು ಹೇಳಿದಾಗ ತಂದೆ ಮಾಡಿದ ಸಾಲವನ್ನು ಮಕ್ಕಳಾದವರು ಹರಿದುಕೊಳ್ಳುವುದೆಂದು ಹಿರಿಯರು ಹೇಳುತ್ತಾರೆ. ಅದು ಸುಳ್ಳವೋ ಸತ್ಯವೋ ಎಂದು ಕೇಳಬೇಕೆಂದರೆ ಕನಕ, ನಮ್ಮ ತಂದೆ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಕನಕ, ಬಿಟ್ಟು ಹೋಗಿದ್ದಾನೆ. ಈಗ ಏನು ಮಾಡಬೇಕನ್ನು ತೀಲಾಗಿದೆ ಕನಕ, ನನಗೆ ತೀಲಾಗಿದೆ. ನೀವ್ ಅದಕ್ಕೆ ಚಿಂತೆ ಮಾಡ್ತಿದ್ದೀರಾ? ಬೀರಪ್ಪನವ್ರ ಮನೆಗೆ ಕಳಿಸಿ ಕೊಡೋಣ. ನಮ್ಮ ತಂದೆಯರು ಏತಕ್ಕೆ ಸಾಲ ಮಾಡಿದ್ರಂತ ಕೇಳಿದ್ರಾಗ ಗೊತ್ತಾಗುತ್ತೆ ಅವರು ಸುಳ್ಳಿನ ನಾಟಕ ಎಂತದ್ದು ಅಂತ. ಬೇಡ ಕನಕ, ನಮ್ಮ ಮನೆತನದ ಮೇಲೆ ಸಾಲದು ಎಂದು ನಮ್ಮ ತಮ್ಮನಿಗೆ ಮಾತ್ರ ಗೊತ್ತಾಗಬಾರದು. ಯಾವ ಕಷ್ಟ ಕೊರತೆಯಿಲ್ಲ ಬೆಳೆದಂತಮ್ಮ ಹುಲಿಯಂತ ಬೆಳೆದಂತಮ್ಮ ಹುಲಿಯಂತನೇ ಬೆಳಿಬೇಕು, ವಿನಃ ಮತ್ತೊಬ್ಬರಿಗೆ ಶರಣಾಗಬಾರದು. ಇನ್ನೊಂದು ತಿಂಗಳ ಒಳಗೆ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಮಾತು ಕೊಟ್ಟು ಬಂದಿರ್ತೇನೆ ಕನಕ. ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದರೆ ನಿನ್ನ ಗಂಡ ಕೊಟ್ಟ ಮಾತವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಕನಕ, ಸಾಧ್ಯವಾಗುತ್ತದೆ. ನನ್ನಿಂದ ಅದೇನು ಕೇಳ್ಬೇಕಂತಿದ್ರ ಕೇಳಿ ಸ್ವಾಮಿ. ಏನು ಇಲ್ಲ ಕನಕ, ಈ ವರ್ಷ ಯಾಪೀಕು ಕೈಗೆ ಎತ್ತಿಲ್ಲ. ಆ ರಡ್ಡಿಯ ಸಾಲವನ್ನು ತೀರಿಸಬೇಕೆಂದರೆ
ನೀವಪ್ಪ ವಚನ ಕೊಡೋಣ ಆದ್ರೆ ಹೇಳುತ್ತೇನೆ. ರೀ ಕನಕ, ನಿನ್ನ ತವರೂರಿನ ತಂದ 3 ಚಿನ್ನ ಸಾಲ ಚೈನವನ್ನು ನನ್ನ ಕೈಯಲ್ಲಿ ಕೊಡು ಕನಕ. ಅದನ್ನ ಆರು ಮಾಡಿ ಆ ರೆಡ್ಡಿಯವರ ಸಾಲವನ್ನು ಹರಿಯೋಣ ಕನಕ. ಆ ರೆಡ್ಡಿಯವರ ಸಾಲವನ್ನು ಏನು ನನ್ನ ತವರ ಮನೆಯಲ್ಲಿ ಕೊಟ್ಟಿರೋ ಬಂಗಾರನ್ನು ಮಾರುವುದ? ಇಲ್ಲ ರೀ ಇಲ್ಲ, ಇದು ಮಾತ್ರ ಸಾಧ್ಯವಿಲ್ಲ ರೀ ಇಲ್ಲ. ನಾನು ಕನಕ, ಹೊತ್ತು ಬಂದಾಗ ಕತ್ತಿ ಕಾಲು ಜೀವನ ಸಾಗಿಸಬೇಕು ಎಂದು ಹೇಳುತ್ತಾರೆ. ಅಂತ ಬಡತನವು ನಮ್ಮ ಬೆನ್ನತ್ತಿ ಕಾಡುತ್ತಿರುವಾಗ ಈ ಬಂಗಾರವೇ ಮುಖ್ಯವಲ್ಲ ಕನಕ. ಈ ಬಂಗಾರ ಮುಂದೊಂದು ದಿನ ನಮ್ಮ ಸಂಸಾರ ಚೆನ್ನಾಗಿದ್ದರೆ ನಮ್ಮ ಬಾಳದ ನೌಕ್ಯಕ್ಕೆ ಯಾವ ಧಕ್ಕೆ ಬರದಂತೆ ಈ ಪಾಂಡುರಂಗ ಕಾಪಾಡಿದರೆ ನಾನು ಮರಳಿನ ಬಂಗಾರ ಮಾಡಿಸಿಕೊಡ್ತೇನೆ ಕನಕ. ನಿನಗೆ ನಿನ್ನ ಮರಳಿನ ಬಂಗಾರ ಮಾಡಿಸಿಕೊಡ್ತೇನೆ. ಅಣ್ಣ ಅತ್ತಿಗೆ ಬಾ ಬೀರಪ್ಪ. ಯಾಕಣ್ಣ ಯಾಕೋ ನಿನ್ನ ಒಡಲ ನುಡಿ ದುಃಖದ ದುಮ್ಮಾನದಿಂದ ಹೊರ ಬರುತ್ತಿದೆಯಲ್ಲಣ್ಣ? ಹೇಳಣ್ಣ, ಏನಾಯಿತು ಹೇಳಣ್ಣ, ಹೇಳು. ಇಲ್ಲ ಬೀರಪ್ಪ, ಏನಾಗಿಲ್ಲಪ್ಪ ಬೀರಪ್ಪ. ಸುಳ್ಳು ಹೇಳಬೇಡಣ್ಣ. ನಿನ್ನ ಬೆನ್ನ ಹಿಂದೆ ಹುಟ್ಟಿ ನಿನ್ನ ಬೆನ್ನನ್ನು ಒತ್ತ ಬಂದಿರುವ ತಮ್ಮನನ್ನ ನಾನು. ನಿನ್ನ ಮನದ ಕೊರಗು ನನಗರ್ಥವಾಗುವುದಿಲ್ಲವೇ? ನಿಜ ಹೇಳಣ್ಣ. ಯಾವ ಹುಳ ನಿನ್ನನ್ನು ಮನವು ಕೊರೆದು ತಿನ್ನುತ್ತಿದೆ ಆ ಹುಳವನ್ನೇ ನಾನು ಹಿಡಿದು ತಂದು ಕತ್ತರಿಸಿ ಹಾಕುತ್ತೇನೆ. ಹೇಳಣ್ಣ, ಹೇಳು. ಚಿಕ್ಕಪ್ಪ ಚಿಕ್ಕಪ್ಪ, ಯಾಕಪ್ಪ ಕಂದ, ಯಾಕೆ ಹೇಳುತ್ತಿರ್ವಿ? ನನ್ನನ್ನು ಹೊಡೆದು ಕಳಿಸಿರಮ್ಮ ಅವರು. ಯಾರವರು? ಹೇಳು ಆಕಾಶ್, ನಿನ್ನನ್ನು ಹೊಡೆದ ಕಳಿಸಿದವರು. ಯಾರಲ್ಲ ಚಿಕ್ಕಪ್ಪ, ವೆಂಕಟರೆಡ್ಡಿ ಅವರು. ಏನು ಆ ವೆಂಕಟರೆಡ್ಡಿ ಮನೆಯಂತವ್ರು ನೀನು ಹೊಡೆದು ಕಳಿಸಿದ್ರೆ ಯಾಕಪ್ಪ? ನಿನ್ನೇಕೆ ಅವ್ರು ಹೊಡೆದು ಕಳಿಸಿದ್ರು ಆಕಾಶ್? ನಿನ್ನೇಕೆ ಅವ್ರು ಹೊಡೆದು ಕಳಿಸಿದ್ರಪ್ಪ? ನೀನೇಕೆ ನನ್ನ ಜಾತಿಯಲ್ಲಿ ನಾವೇ ಸಣ್ಣ ಜಾತಿಯವರೆಂದು ನೀನೇಕೆ ನನ್ನ ಪಕ್ಕದಲ್ಲಿಯೇ ಕೂತಿದ್ದೀಯ? ನನ್ನ ಸ್ಕೂಲಿಂದ ಹೊರಟಿದ್ರಮ್ಮ ಅವರು. ಏನು? ನಿನ್ನನ್ನು ಹೊಡೆದು ಶಾಲೆಯಿಂದ ಹೊರ ಹಾಕಿದರ? ಆಕಾಶ, ಒಳಗೆ ಹೋಗಿ ಕೊಡ್ಲನ್ನು ತೆಗೆದುಕೊಂಡು ಬಾ. ವೀರಪ್ಪ, ಏನು ಮಾಡ್ತಿದ್ಯಾ ನೀನು? ಚಿಕ್ಕ ಮಕ್ಕಳ ಮಾತು ಕೇಳಿ ಅವರೊಳಗೆ ಜಗಳಕ್ಕೆ ಹೊಂಟ್ರಿವೆ ಅಲ್ಲ. ಕುಲ ಕುಲ ಎಂದು ಕುಲಹೀನನಾಗಿ ಕುಲಗೆಟ್ಟು ಮಾತನಾಡಿ ನನ್ನ ಮಗನ ಮೇಲೆ ಕೈ ಮಾಡಿದ ವೆಂಕಟರೆಡ್ಡಿಯ ಎದೆಗೆ ಒತ್ತು ಕ್ರಾಂತಿಕಾರಿ ರಕ್ತಕಾರಿ ಎಂದು ಬಿರುದಿನ ಹಮ್ಮೀರನಾದ ಈ ನನ್ನ ಪರಶುರಾಮನಿಂದ ಅವರ ರುಂಡವನ್ನು ತೆಗೆದು ಸೊಕ್ಕಿನಿಂದ ಮೈಗೆ ಮದವೇರಿ ಕುಂತ ಅವರ ವೆಂಕಟರೆಡ್ಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಬರುತ್ತೇನೆ. ಇದು ಮಾತ್ರ ನನ್ನ ಗುರು ಬೀರೇಶ್ವರ ಪಾದದನಿಗೂ ಸತ್ಯ ಸತ್ಯ. ಲೇ ವೆಂಕಟರೆಡ್ಡಿ, ನೀನು ಆ ಪರಮೇಶ್ವರನ ಪಾದದ ಮೇಲೆ ಬಿದ್ದು ವೀರಪ್ಪ, ನಿನಗೆ ಸ್ವಲ್ಪ ಬುದ್ಧಿ ಇದೆಯೇನಪ್ಪ? ಚಿಕ್ಕ ಮಕ್ಕಳ ಮಾತು ಕೇಳಿ ಅವರೊಳಗೆ ಜಗಳಕ್ಕೆ ಹೊಂಟ್ರಿವಲ್ಲ, ನಿನ್ನ ತಲೆ ಕೆಟ್ಟಿದೆ. ಅಪ್ಪ, ಯಾರಪ್ಪ ಚಿಕ್ಕವರು? ನಾನಂತೂ ಚಿಕ್ಕವನು ಸರಿ, ಆದ್ರೆ ನಿನ್ನೆ ಮೊನ್ನೆ ಮನೆಗೆ ಕರ್ಸಿಡೋರಲ್ಲ, ಅವಾಗ ನೀನು ಚಿಕ್ಕವನ? ಹೇಳಪ್ಪ, ಹೇಳು. ಆಕಾಶ, ಏನು? ನನ್ನನ್ನು ಹೊಡೆದ ಕಳಿಸಿದರ?
ಹೇಳಣ್ಣ ಹೇಳು, ಯಾವ ಕಾರಣಕ್ಕಾಗಿ ನಿನ್ನನ್ನು ಹೊಡೆದ ಕಳಿಸಿದರು ಹೇಳಣ್ಣ ಹೇಳು. ಬೀರಪ್ಪ, ಅದು ಅದು ಅಣ್ಣ, ಅದು ಇದು ಎಂದ ಅಧಿಕ ಕಾಲ ಕಳೆಯುವ ಮಾತೇ ಬೇಡಣ್ಣ. ಹುಲಿ ಅಂತ ತಮ್ಮ ಮನೆಯಲ್ಲಿರಬೇಕಾದರೆ ನಿನ್ನ ಮೇಲೆ ಕೈ ಮಾಡಿ ಕಳಿಸಿದಾರೆಂದರೆ ನಾನು ಬದುಕಿದ್ದು ಏನ ಸ್ವಾರ್ಥಕ್ಕಣ್ಣ. ಗಂಡದೆಯ ಗಂಡ ಚಂಡ ಪ್ರಚಂಡ, ಪುಂಡರಿಗೊಬ್ಬ ಪುರುಷ ಗಂಡನಾದ ಈ ಬೀರಪ್ಪ ನನ್ನನ್ನು ಕೆಣಕಿ ಕೈ ಮಾಡಿ ಕಳಿಸಿದಾರೆಂದರೆ ಅವರನ್ನು ಜೀವಂತ ಬಿಡಬೇಕಾ? ನೋ. ದರ್ಪದ ದೌರ್ಜನ್ಯದ ಅಧಿಕಾರಿನ ಅಂತಸ್ತಿನ ಮೇಲೆ ಕುಳಿತು ಬಡವರನ್ನು ಮೆಟ್ಟಿ ಮೆರೆಯಬೇಕೆಂದು ಸಾವಿರಾರು ಆಸೆ ಕಟ್ಟಿಕೊಂಡಿರುವ ಶ್ರೀಮಂತ ಕೋಣಗಳನ್ನು ತಪ್ಪಿ ಹೊತ್ತುಕೊಂಡು ಬಂದು ನಿನ್ನ ಪಾದದ ಮೇಲೆ ಹಾಕಿ ಆ ನಿನ್ನ ಚಪ್ಪಲಿಯಿಂದ ಅವರ ಮುಖಕ್ಕೆ ತಟ್ಟಿ ತಟ್ಟಿ ಹೊಡೆಯದಿದ್ದರೆ ನನ್ನ ಹೆಸರು ಬೀರಪ್ಪನೇ ಅಲ್ಲ. ನಿಲ್ಲು ಬೀರಪ್ಪ. ಲೇ ವೆಂಕಟರೆಡ್ಡಿ, ನೀನು ಆ ಪರಮೇಶ್ವರನ ಪಾದದ ಮೇಲೆ ಬಿದ್ದು ನನ್ನ ಪ್ರಾಣ ಉಳಿಸೆಂದು ಬೇಡಿಕೊಂಡರೆ ಸರಿ, ಆ ಶಿವನಿಗೆ ಸಿಂಹವಾಗಿ ನಿನ್ನ ಸಮಾಧಿ ಕಟ್ಟುವರೆಗೂ ಮಾತ್ರ ಬಿಡುವುದಿಲ್ಲ. ಬರುವ ರೆಡ್ಡಿ, ಕಟ್ಟಲು ನಿಮ್ಮ ಶವದ ಮಾಡಿ. ನಿಲ್ಲು ಬೀರಪ್ಪ, ನಿಲ್ಲು. ಕನಕ, ಏನು ನಮ್ಮನಿಗೆ ಕಾಡೋದಿದೆ ಕನಕ? ರೀ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಆಗುವುದು ಒಂದು ಸಲ ಆಗುತ್ತದೆ. ನೀವು ಯಾವುದಕ್ಕೆ ವಿಚಾರ ಮಾಡಬೇಡಿ. ನಡ್ರಿ ಒಳಗಡೆ ಹೋಗೋಣ. ಬಾರಪ್ಪ ಆಕಾಶ. ಏನಾಯ್ತು ಅಪ್ಪ ರೆಡ್ಯಾರ? ನಮ್ಮನ ಕೊಲೆ ಮಾಡಾಕ ಅತ್ತಾಗಿಂದ ಪರಶುರಾಮನ ಬಾಡ್ಲಿ ಹಿಡಪ್ಪ ಅಂದ ಹಾರಾಡ್ಕೊಂಡ ಬರಾಕ ನೋಡ್ರಿ ಅಲ್ಲಿ ಹುಲಿ ತಿಗಡಿ ಅಂತ ಹುಲಿಗಳಿಗೆ ಈ ವೆಂಕಟರೆಡ್ಡಿಯ ಕಬ್ಬಿಣದ ಪಂಜರ ಬಂಗುರವಾಗಿದೆ. ಹೇಳು ಯಪ್ಪ ಬೀರಪ್ರೇ, ಬೀರ್ ದೇವರ ಉಗ್ರರೂಪ ತಾಳ ಪರಶುರಾಮನ ಪಾಟಿ ಹಿಡ್ಕೊಂಡ ಹತ್ತಾಗಿಂದ ಬೀಸ್ಕೊಂಡ ಬರಕತಾನ್ರಿ ಬಾದ್ನ ಬೇಟ್ರೆ. ಆ ಬೀರ ನನ್ನ ಮನೆ ಕಡೆ ಬರ್ತಿದ್ದಾಳೆ. ಪ್ರಶಾಂತ್ ಲೇ ಪ್ರಶಾಂತ್, ಹೇಳಿ ರೆಡ್ಡಿಯವರೇ, ಏನು ಮಾಡಬೇಕು? ಆ ಬೀರ ಈ ವೆಂಕಟರೆಡ್ಡಿ ಮನೆಗೆ ಬರುವುದಕ್ಕಿಂತ ಮುಂಚೆ ಹೋಗಿ ಅವನ ಹೆಣವನ್ನು ಹಳ್ಳದ ಉಸುಕಿನಲ್ಲಿ ಹೋತು ಹಾಕಿ ಬಾ. ರೆಡ್ಡಿಯವರೇ, ಯಾರು ಹೆಣ ಹಳ್ಳದ ಉಸುಕಿನಲ್ಲಿ ಹೋಗಿದ್ದಿರ್ಲೇ ಅಚ್ಚಾಡಿ ನನ್ನ ಮಕ್ಕಳ ಲೇ ಪರ್ಸ. ಅಯ್ಯೋಯಪ್ಪ, ಶುರುವಾದ್ರಿ ನರಾಕ್ತರಾದ್ರಿ. ಇವತ್ತೊಂದು ರಾತ್ರಿ ನಮ್ಮ ಎಲ್ಲಾರ ಒಂದ್ ಮೂಲ್ಯಾಗ
ನಾನು ಉಳಿದ್ರೆ ಸಾಕೆ, ನಾವಂತೆ ಮರ್ಯಾಗೋದು ಸಾಕು. ಲೇ ಬೀರ, ಯಾರನ್ನು ಕೇಳಿ ವೆಂಕಟರೆಡ್ಡಿಯ ಮನೆಯೊಳಗೆ ಬಂದೆ? ಲೇ ವೆಂಕಟರೆಡ್ಡಿ, ನಿನ್ನ ಆಜ್ಞೆಯನ್ನು ಪಡೆದುಕೊಂಡು ನಾನು ಒಳಗೆ ಬರುವುದಕ್ಕೆ ನೀನೇನು ರಾಷ್ಟ್ರಪತಿನ ಅಥವಾ ದೇಶವನ್ನು ಆಳಿದ ಪ್ರಧಾನಮಂತ್ರಿನ? ಪ್ರಧಾನಮಂತ್ರಿ ಅಂತ ಪ್ರಧಾನಿ ಮಂತ್ರಿ ಅಲ್ಲ, ಈ ವೆಂಕಟರೆಡ್ಡಿ ಪ್ರಾಣ ಸೇವಕರಾಗಿರುವಾಗ ನೀನು ಪುಂಡ ಪುಡಾರಿಯಂತೆ ಹಾರಾಡಲು ಬಂದರೆ ಆ ರಕ್ಷಣದಲ್ಲಿ ಅರಳು ಕುಡಿಯುವ ನೋಡಿದ ಪ್ರಾಣವನ್ನು ಹೇಳು, ಯಾವ ಕಾರಣಕ್ಕಾಗಿ ವೆಂಕಟರೆಡ್ಡಿ ಮನೆ ಒಳಗೆ ಬಂದೆ? ಕಳ್ಳನಾಗದೆ ಸುಳ್ಳನಾಗದೆ ಸತ್ಯವಂತ ಸಂಪತ್ತಿನ ಸರ್ದಾರನೆನಿಸಿಕೊಂಡಿರುವ ನನ್ನ ಹಾಲಪ್ಪನ ಮೇಲೆ ಕೈ ಮಾಡಿದ ಆ ನಿಮ್ಮ ಕೈಗಳನ್ನು ಕತ್ತರಿಸಬೇಕೆಂದು ಬಂದಿರುವೆ. ಕತ್ತರಿಸಿ ಹಾಕಬೇಕೆಂದು? ಏ ವೀರ, ನಮ್ಮ ಧನವಂತರ ರೆಡ್ಡಿಯ ಕೈಯನ್ನು ಕತ್ತರಿಸಲು ನೀನೇನು ಡಾನ್ ಆಗಿ ಬಂದಿದೀಯಾ? ನೀ ಏನು ನಮ್ಮ ರೆಡ್ಡಿಯವರ ಬಗ್ಗೆ ಏನೆಂದು ತಿಳಿಯದೆ ಬಿಕಾರಿಯಂತೆ ಮಾತನಾಡುತ್ತಿರುವಲ್ಲ, ನಿನ್ನನ್ನು ಈಗಲೇ ಕೊಂದು ಹಾಕಿ ಬಿಡುವೆ. ಮತ್ತೆ ಬಾರಿ ಒತ್ತ ಬಾಡಿಗೋಸ್ಕರ ಮತ್ತೊಬ್ಬರ ಮನೆಯ ತಟ್ಟೆ ತೊಳೆದು ತಿಂದು ತಿಂದು ತೇಗಿದ ನಿನ್ನ ದೇಹ ಗಟ್ಟಿ ಇದೆ ಎಂದು ಕಡ ತಟ್ಟಿ ನಿಂತರೆ ಪುಡಿ ಪುಡಿಯಾಗಿ ಬೀಳುವುದು ಈ ನಿನ್ನ ಹೊಲಸ ದೇಹ. ದೇಹ ಲೇ ಬೀರ, ಲೇ ವೆಂಕಟರೆಡ್ಡಿ, ಬನ್ನಿ ಇನ್ಸ್ಪೆಕ್ಟರ್, ಇವನೇ ಕಿಲಾಡಿ ನಂಬರ್ 1 ಮಗ. ಇದೇ ರೀತಿ ಕೈಯಲ್ಲಿ ಕೊಟ್ಟೆಯನ್ನು ಹಿಡಿದುಕೊಂಡು ಜನರನ್ನು ಹೆದರಿಸಿ ಹಣವನ್ನು ಲೂಟಿ ಮಾಡುತ್ತಾನೆ ಮಗ. ಅರೆಸ್ಟ್ ಮಾಡಿ ಅವನನ್ನು. ಈಗ ಅರೆಸ್ಟ್ ಮಾಡಿ. ಹೌದು ಸರ್, ಹೌದು ಸರ್, ಇದೀಗ ತಾನೇ ನಮ್ಮನ್ನು ಹೆದರಿಸಿ 1 ಲಕ್ಷ ಹಣ ಕೊಡು ಎಂದ. ಕೊಡೋಲ್ಲ ಅಂದ್ರೆ ಕತ್ತರಿಸಾಕ ಬರ್ರಿ ಅಜ್ಜಾರನ. ಈಗೊಂಡನು ಅರೆಸ್ಟ್ ಮಾಡಿ. ಲೇ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ, ನನಗೆ ಡಕಾಯಿತನೆಂದು ಅಪವಾದ ಕೊಟ್ಟು ನನ್ನನ್ನು ಮೋಸದಿಂದ ಅರೆಸ್ಟ್ ಮಾಡಿಸಿದಿರಿ ಆ ಮಕ್ಕಳ. ಆ ಅನ್ಯಾಯದ ಕಟಕಟನೆ ಕತ್ತರಿಸಿ ಹೊರ ಬಂದು ನಿಮ್ಮೆಲ್ಲರ ಹೊರ ತೆಗೆಯುವ ಹರ ನಾನಾಗಲಿಲ್ಲ. ನನ್ನ ಹೆಸರು ಬೀರಪ್ಪನೇ ಅಲ್ಲ. ಎಳೆದುಕೊಂಡರೆ ಸರಿ ಮಾಡಲು, ಯಾವನಾದ್ರೂ ಬೇಲ್ ತೆಗೆದುಕೊಂಡು ಬಂದರೆ ಹೊರಗಡೆ ಬಿಡಬೇಡಿ. ಅಣ್ಣ, ಹೇಗಿದೆ ಈ ನಿನ್ನ ಸೋದರನ ಪ್ಲಾನ್? ವಾಹ್, ಮೆಚ್ಚಿದೆ ಸಹೋದರ ನಿನ್ನ ಪ್ಲಾನಿಗೆ. ಇನ್ನು ಮುಂದೆ ಈ ಜಗತ್ತಿಗೆ ಅರಸರು ನಾವೇ, ಅಧಿಕಾರಿಗಳು ನಾವೇ. ಅವಾಗ ಮಾತಾಗ ತಿಂತ್ರಿ ಇನ್ನ ಇಡೀ ದಿನ ಬೇರೆ ಗಂಜಿ ಪಕ್ಕ ಕುಂದ್ರಾಗಿದ್ರೆ ಇನ್ನ ಪಕ್ಕ ಬೇಚ ಆ ಕಷ್ಟ ಚಂದ ಚಂದ ಹುಡುಗ ನೋಡ್ಕೊಂಡು ಹಾರಾಡ್ತಾರೆ.
ಆಗ್ತಾರ